ಅರಕೆರೆ ಹಾಲು ಉತ್ಪಾದಕ ಸಹಕಾರಿ ಸಂಘದ ವಾರ್ಷಿಕ ಸಾಮಾನ್ಯ ಸಭೆ ಇತ್ತು. ಇದು ಮಹಿಳಾ ಡೈರಿ. ಮಹಿಳೆಯರು ಕೂಡ ಬಹಳ ಲವಲವಿಕೆಯಿಂದ ಅನೇಕ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಲಾಸ್ಟ್ ಇಯರ್ ಬಂದಾಗ ನನ್ನ ಕೆಲವು ಬೇಡಿಕೆಗಳನ್ನ ಕೂಡ ಇಟ್ಟಿದ್ರು. ಆ ಎಲ್ಲ ಬೇಡಿಕೆಗಳನ್ನು ಕೂಡ ಬಹುಶಃ 100ಕ್ಕೆ 100ರಷ್ಟು ಕೂಡ ಈಡೇರಿಸಿದ್ದೀನಿ. 2 ಮುಖ್ಯವಾದ ಬೇಡಿಕೆ ಇತ್ತು ಅವ್ರದ್ದು. ಒಂದು, ನಮಗೆ ಬೆಂಗಳೂರು ಡೈರಿಯಿಂದ ಲಾಭದ ದುಡ್ಡು ಹಂಚಿಕೆ ಆಗಬೇಕು ಅಂತಕ್ಕಂಥ ಬೇಡಿಕೆ ಇತ್ತು. ಅದು ಕೂಡ ಅವ್ರ ಅಕೌಂಟ್ಗೆ ಹಾಕಿ ಇವತ್ತು ಬಂದಿದ್ದೀವಿ. 2ನೇದು, ನಮ್ಮ ಮಕ್ಕಳು ಕೆಲಸಕ್ಕೆ ಸೇರ್ಬೇಕಾದ್ರೆ ನಮಗೂ ಕೂಡ ಮೀಸಲಾತಿ ಬೇಕು ಅಂತಕ್ಕಂಥದ್ದು ಹೇಳಿದರು. ಈಗಾಗಲೇ ಅಧ್ಯಕ್ಷರು ಎಲ್ಲ ನಿರ್ದೇಶಕರು ಕೂಡ ಸೇರಿ ಬೆಂಗಳೂರು ಡೈರಿಯ ಬೈಲವನ್ನು ತಿದ್ದುಪಡಿ ಮಾಡಿ 30% ರೈತರ ಹಾಲು ಹಾಕೋರ ಮಕ್ಕಳಿಗೆ ಕೂಡ ಕೆಲಸವನ್ನು ಕೊಡ್ತಕ್ಕಂಥ ತಿದ್ದುಪಡಿಯನ್ನು ಮಾಡಿ ಇವತ್ತು ಬಂದಿದ್ದೀವಿ ನಾವು. ಮತ್ತೆ ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅವರು. ಮ್ಯಾಟ್ ಬೇಕು, ಮಿಲ್ಕಿ ಮಿಷಿನ್ಸ್ ಬೇಕು, ನಮಗೆ ಒಳ್ಳೆಯ ತಳಿಗಳ ಹಸುಗಳು ಬೇಕು ಅಂತಕ್ಕಂಥದ್ದೆಲ್ಲ ಕೂಡ ಅದನ್ನು ಕೂಡ ಒಂದು ವಾರದಲ್ಲಿ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತೊಂದು ಡೈರಿ ಬೇಕು ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಡೈರಿ ಕೂಡ ನಾನು ಹೇಳಿದ್ದೀನಿ ಅವ್ರಿಗೆ, ನಾಳೆನೇ ಗುದ್ಲಿ ಪೂಜೆ ಕರೀರಿ, ನಾನು 9.5 ಲಕ್ಷ ದುಡ್ಡನ್ನು ಕೊಡ್ತೀನಿ, ನಿಮಗೆ ನಾಳೆನೇ ಕಟ್ತಕ್ಕಂಥ ಕೆಲಸ ಪ್ರಾರಂಭ ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೀನಿ. ಜಾಗದ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅವರೆಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದಾರೆ. ನಾಳೆ ಈ ಬರ್ತಕ್ಕಂಥ ಕಳೆದ 4 ತಿಂಗಳಲ್ಲಿ ಅವ್ರಿಗೆ ಒಳ್ಳೆಯ ಸುಸಜ್ಜಿತವಾದಂಥ ಕಟ್ಟಡವನ್ನು ಕಟ್ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತು ಕೆಲವು ರೈತರು ಕೂಡ ಅವ್ರ ಕುಟುಂಬದವರು ಅಡ್ಮಿಟ್ ಆಗಿ ಮೆಡಿಕಲ್ಲು ನಮಗೊಂದು ಸ್ವಲ್ಪ ಸಹಾಯ ಮಾಡಬೇಕು ಅಂತಕ್ಕಂಥ ರಿಕ್ವೆಸ್ಟನ್ನು ಕೊಟ್ಟಿದ್ರು. ಅವರು ಕೂಡ ಕೆಲವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ಇವತ್ತು ಮಾಡಿದ್ದೀವಿ. ಅವ್ರಿಗೆ ಏನೇ ಸಹಾಯ ಇದ್ರೂ ಕೂಡ 100% ಮಾಡಿಕೊಡ್ತೀವಿ. ರೈತರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ, ನಾನು ನಿಮ್ಮ ಪ್ರತಿ ಗ್ರಾಮ್ ಹಾಲಿಗೆ ಪೈಸಾ ಲೆಕ್ಕ ಇಡ್ತಕ್ಕಂಥದ್ದು ಮತ್ತು ಲೆಕ್ಕ ಕೊಡ್ತಕ್ಕಂಥದ್ದು ಮತ್ತು ನಿಮಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸನ ಮಾಡ್ತೀವಿ ನಾವು ಅಧ್ಯಕ್ಷರು ಎಲ್ಲ ನಿರ್ದೇಶಕರು ಅಂತ ಮಾತನ್ನು ಹೇಳ್ತೀನಿ. ಮತ್ತೆ ಒಳ್ಳೆ ಹಾಲನ್ನು ಬೆಂಗಳೂರು ಡೈರಿಗೆ ಪೂರೈಕೆ ಮಾಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ. 25,000 ರೂಪಾಯಿ ಇದು ಡಿ. ನಮ್ಮ ಯಾರು ಮಂಜುಳಾ ಬನ್ನಿ. ಇವರು ಕಾಯಿಲೆ ಬಿದ್ದಿರ ಮನೆಯಲ್ಲಿ ಅಂತೇಳಿ ನಾನು ಬಿಲ್ ಕೊಟ್ಟಿದ್ರು. ತಗಮ್ಮ ಬರೋದ ಅದೇ ಕುಟುಂಬ ಬರೀ ಹಿಂಗೆ ತೋರಿಸ್ತದೆ, ಹಿಂಗೆ ಫೋಟೋ ಇರ್ತಕ್ಕಂಥ ಇದು ಚೆಕ್ ಅಲ್ಲದ ಡಿ. ಇದು ಕ್ಯಾಶ್ ಇದ್ದಂಗೆ. ಇದು ಹುಷಾರದ ತಗೊಂಡೋಗಿ ಇವತ್ತೇ ಬ್ಯಾಂಕ್ ಹಾಕೊಂಡ್ಬಿಡು, ಕ್ಯಾಶ್ ಇದ್ದಂಗೆ ಇದು. ಇನ್ನೊಬ್ರು ಮಂಜುಳಾ ಅಂತ ಹೇಳಿ, ಇವರು ನಿಮ್ದು 15,000 ರೂಪಾಯಿನ ಬಿಲ್ ಆಗಿತ್ತು. 15,000 ರೂಪಾಯಿ ಕೊಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಯಾರೇ ಆದ್ರೂ ಕೂಡ ಈ ತರದ ಸಹಾಯಗಳನ್ನ ತಗೊಳ್ಳಿ, ಕೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಏನೂ ಕೂಡ ಆಗೋದಿಲ್ಲ ಅಂತ ಮಾತನ್ನ ಹೇಳ್ತಾ